ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಒಂದು ಸಂಭ್ರಮ ಹಬ್ಬದ ವಾತಾವರಣ ಕೂಡ ಕಂಡುಬರ್ತಾ ಇದೆ. ಒಂದೇ ವರ್ಷದಲ್ಲಿ 2 ಬಾರಿ ವೈಕುಂಠ ಏಕಾದಶಿ, ಹೀಗಾಗಿ ಹೊಸ ವರ್ಷದ ವೆಲ್ಕಮ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಬಂದಿರುವಂತಹ ಈ ಒಂದು ವೈಕುಂಠ ಏಕಾದಶಿ ಭಕ್ತಾದಿಗಣಕ್ಕೆ ದೊಡ್ಡ ಸಂಭ್ರಮ, ಸಂತಸ, ಹೊಸ ವರ್ಷವನ್ನು ಶುರು ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಹೊಸ ವರ್ಷದ ಕಳೆಯನ್ನು ಕೂಡ ತಂದುಕೊಟ್ಟಿದೆ. ಸದ್ಯಕ್ಕೆ ನಾನೀಗ ವಯಲಿಕಾವಲಿನಲ್ಲಿರುವಂತಹ TTD ವೈಕುಂಠ ದ್ವಾರದ ಮೂಲಕ ಭಕ್ತಾದಿಗಳಿಗೆ ದರ್ಶನ ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಭಕ್ತಾದಿಗಳು ಕೂಡ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು 1.5 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ವೈಕುಂಠನಾಥ ನಾರಾಯಣನ ದರ್ಶನವನ್ನು ಮಾಡೋದಕ್ಕೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೀಗಾಗಿ ವೈಕುಂಠ ಏಕಾದಶಿ ಅಂದ ತಕ್ಷಣ ಭಕ್ತಾದಿಗಳಿಗೆ ಒಂದು ರೀತಿಯಂತಹ ಹುಮ್ಮಸ್ಸು, ಯಾಕಂದರೆ ಆ ದಿನವನ್ನು ಕಾಯ್ತಾ ಇರ್ತಾರೆ. ಆ ದಿನ ವಿಷ್ಣುವನ ದರ್ಶನವನ್ನು ಮಾಡ್ಕೊಳ್ಬೇಕು, ತಮ್ಮ ಸಮಸ್ಯೆಗಳಿಗೆ ತಲೆಬಾಗಬೇಕು ಅನ್ನುವಂತಹ ಒಂದು ವಿಚಾರದೊಂದಿಗೆ ದೇವಸ್ಥಾನಕ್ಕೆ ಬರ್ತಾರೆ. ಸಾಕಷ್ಟು ಸಿದ್ಧತೆಗಳನ್ನು ಕೂಡ TTD ದೇವಸ್ಥಾನ ಮಾಡಿಕೊಂಡಿದೆ. ಇವತ್ತು ಯಾರಿಗೆ ತಿರುಪತಿ ತಿರುಮಲ ದರ್ಶನಕ್ಕೆ ಹೋಗಿ ವೆಂಕಟೇಶ್ವರನ ದರ್ಶನವನ್ನು ಮಾಡೋದಕ್ಕಾಗೋದಿಲ್ಲ, ಅವರು ಈ ಒಂದು TTD ದೇವಸ್ಥಾನದಲ್ಲಿರುವಂತಹ ತಿರುಪತಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕಾಗಿಯೇ ಈ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಅಷ್ಟು ದೂರ ಹೋಗಿ ದರ್ಶನ ಮಾಡೋದು ಕಷ್ಟ ಆಗುವಂತಹ ಸಿಟಿಜನರು ಇವತ್ತು ಇಲ್ಲಿ ಬರ್ತಾರೆ, ಬಂದು ಸಾಕಷ್ಟು ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ಹೀಗಾಗಿ ದೇವಸ್ಥಾನವನ್ನು ಕೂಡ ಸಂಪೂರ್ಣವಾಗಿ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಕ್ಯೂ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬರುವಂತಹ ಸಿಟಿಜನ್ಸ್ ಸೀನಿಯರ್ ಸಿಟಿಜನ್ ಆಗಿರ್ಬೋದು, ಅವರು ವಯೋವೃದ್ಧರಾಗಿರ್ಬೋದು, ಜೊತೆಗೆ VIP ಗಳಿಗೆ ಪ್ರತ್ಯೇಕವಾಗಿ ಮತ್ತು 200 ರೂಪಾಯಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಶೀಘ್ರ ದರ್ಶನ, ತುರ್ತು ದರ್ಶನವನ್ನು ನೀಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸಾಮಾನ್ಯ ಜನರಿಗೆ 3 ಗಂಟೆ 30 ನಿಮಿಷದಿಂದಲೇ ದರ್ಶನಕ್ಕೆ ಎಲ್ಲ ರೀತಿಯಂಥ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು 9 ಗಂಟೆವರೆಗೂ ಕೂಡ ದೇವಸ್ಥಾನವನ್ನು ಕೂಡ ಓಪನ್ ಮಾಡಲಾಗುತ್ತೆ. ಹೀಗಾಗಿ ಬರುವಂಥ ಭಕ್ತಾದಿಗಳು ತಮ್ಮ ಸಮಯಕ್ಕೆ ಅನುಸಾರವಾಗಿ ಬಂದು ದರ್ಶನ ಪಡೆದುಕೊಳ್ಳೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಇವತ್ತು 12 ಗಂಟೆ ನಂತರ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ, ಅಲಂಕಾರ, ಅಭಿಷೇಕದ ಬಳಿಕ 3:30ಕ್ಕೆ ಭಕ್ತಾದಿಗಳಿಗೆ ದರ್ಶನವನ್ನು ಕೂಡ ನೀಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ 9 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇವತ್ತು ತಿರುಪತಿಯ ತಿರುಮಲನ ನೋಡೋದಕ್ಕೆ ಯಾರಿಗೆ ಆಗೋದಿಲ್ವೋ ಅವರು ಇಲ್ಲಿ ಬಂದು ಈ ದೇವರ ದರ್ಶನವನ್ನು ಪಡೆದುಕೊಳ್ಬೋದು ಅನ್ನೋಂಥದ್ದು ಕೂಡ TTD ಹಾಗೂ ಭಕ್ತಾದಿಗಳ ಅಭಿಪ್ರಾಯ ಆಗಿರುತ್ತದೆ. ಕ್ಯಾಮರಾಮನ್ ಶರಣಯ್ಯ ಜೊತೆ ವಿನೋದ್ ಕುಮಾರ್ ಕಾಶಪ್ಪನವರು TV9 ಬೆಂಗಳೂರು.